ಕುಂಭರಾಶಿಯವರೇ, 2025ನೇ ವರ್ಷವು ತನ್ನ ಅಂತಿಮ ಹಂತವನ್ನು ಪ್ರವೇಶಿಸಿದೆ ಮತ್ತು ಡಿಸೆಂಬರ್ನ ಈ ಕೊನೆಯ 15 ದಿನಗಳು ಕುಂಭರಾಶಿಯವರಿಗೆ ಆತ್ಮಾವಲೋಕನ, ನಿರ್ಧಾರ ಮತ್ತು ಸಮತೋಲನದ ಒಂದು ಕಠಿಣ ಪರೀಕ್ಷೆಯನ್ನು ಹೊತ್ತು ತಂದಿವೆ. ಈ ಅವಧಿಯಲ್ಲಿ ಗ್ರಹಗಳ ಚಲನೆಯು ನಿಮ್ಮ ಕರ್ಮಗಳ ಮೇಲೆ ಮಾತ್ರವಲ್ಲದೆ ನಿಮ್ಮ ಆಲೋಚನೆಗಳು, ಸಂಬಂಧಗಳು ಮತ್ತು ಭವಿಷ್ಯದ ದಿಕ್ಕನ್ನು ಕೂಡ ಸೂಕ್ಷ್ಮವಾಗಿ ರೂಪಿಸುತ್ತದೆ. ಈ ಸಮಯವು ಅವಕಾಶಗಳನ್ನು ತರುತ್ತದೆಯೇ ಅಥವಾ ತಾಳ್ಮೆಯನ್ನು ಬಯಸುತ್ತದೆಯೇ? ಸಂಬಂಧಗಳು ಗಟ್ಟಿಯಾಗುತ್ತವೆಯೇ ಅಥವಾ ಜೀವನವು ನಿಮ್ಮಿಂದ ಯಾವುದಾದರೂ ಕಟುವಾದ ಸತ್ಯವನ್ನು ಒಪ್ಪಿಕೊಳ್ಳುವಂತೆ ಮಾಡುತ್ತದೆಯೇ? ಇಂದಿನ ಈ ವಿಶ್ಲೇಷಣೆಯಲ್ಲಿ ನಾವು ಡಿಸೆಂಬರ್ 15ರಿಂದ ಡಿಸೆಂಬರ್ 31, 2025ರವರೆಗೆ ಕುಂಭರಾಶಿಯವರ ವೃತ್ತಿ, ಹಣ, ಪ್ರೀತಿ, ಆರೋಗ್ಯ ಮತ್ತು ಮಾನಸಿಕ ಸಮತೋಲನದ ಪ್ರತಿಯೊಂದು ಅಂಶವನ್ನು ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಇದರಿಂದ ನೀವು ಸಮಯದೊಂದಿಗೆ ಅಲ್ಲ, ಸಮಯಕ್ಕಿಂತ ಮುಂದೆ ಸಾಗಬಹುದು. ಅತ್ಯಂತ ದೊಡ್ಡ ಘಟನೆ ಈಗಲೂ ನಿಮ್ಮ ಮೊದಲ ಮನೆಯಲ್ಲಿಯೇ ಲಗ್ನಭಾವ ನಡೆಯುತ್ತಿದೆ. ಇಲ್ಲಿ ಶನಿದೇವರು ತಮ್ಮದೇ ರಾಶಿಯಲ್ಲಿ ಮಾರ್ಗಿಯಾಗಿ ಕುಳಿತಿದ್ದಾರೆ ಮತ್ತು ಅವರೊಂದಿಗೆ ಮಾಯಾವಿ ಗ್ರಹ ರಾಹು ಕೂಡ ಇದ್ದಾರೆ. ಶನಿ ಕರ್ಮ ಮತ್ತು ರಾಹು ಮಹತ್ವಾಕಾಂಕ್ಷೆ. ಈ ಇಬ್ಬರೂ ನಿಮ್ಮ ತಲೆಯ ಮೇಲೆ ಕುಳಿತಾಗ ನೀವು ಸುಮ್ಮನೆ ಕೂರಲು ಸಾಧ್ಯವಿಲ್ಲ. 24 ಗಂಟೆಯೂ ನಿಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ದೊಡ್ಡದಾಗಿ ಮಾಡುವ ಯೋಜನೆ ನಡೆಯುತ್ತಲೇ ಇರುತ್ತದೆ. ಆದರೆ ರಾಹು ಇಲ್ಲಿ ಸ್ಕ್ಯಾಪ್ಟಿಸಂ, ಅಂದರೆ ಸಂಶಯವನ್ನೂ ಉಂಟು ಮಾಡುತ್ತಾನೆ. ನೀವು ನಿಮ್ಮನ್ನೇ ಅನುಮಾನಿಸುತ್ತೀರಿ, ನನ್ನಿಂದ ಇದನ್ನು ಮಾಡಲು ಸಾಧ್ಯವೇ ಎಂದು. ಡಿಸೆಂಬರ್ 5ರಿಂದ ದೇವಗುರು ಬೃಹಸ್ಪತಿ ನಿಮ್ಮ 5ನೇ ಮನೆಯಲ್ಲಿ, ಅಂದರೆ ಸಂತಾನ, ಬುದ್ಧಿ ಮತ್ತು ಪೂರ್ವಜನ್ಮದ ಪುಣ್ಯದ ಮನೆಯಲ್ಲಿ ವಕ್ರಿಯಾಗಿದ್ದಾರೆ. ಜ್ಯೋತಿಷ್ಯದ ನಿಯಮದ ಪ್ರಕಾರ ಯಾವುದೇ ಶುಭ ಗ್ರಹವು ವಕ್ರಿಯಾದಾಗ ಅದು ಚೇಷ್ಟಾ ಬಲವನ್ನು ಪಡೆಯುತ್ತದೆ, ಅಂದರೆ ಅದು ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗುತ್ತದೆ. ಇಲ್ಲಿ ಕುಳಿತು ಗುರು ನೇರವಾಗಿ ನಿಮ್ಮ 11ನೇ ಮನೆ, ಅಂದರೆ ಲಾಭದ ಮನೆಯನ್ನು ನೋಡುತ್ತಿದ್ದಾರೆ. ಇದರರ್ಥ ನಿಮ್ಮ ಹಳೆಯ ಹೂಡಿಕೆಗಳು ಮತ್ತು ಹಿಂದಿನ ಜನ್ಮದ ಪುಣ್ಯಗಳು ಈಗ ಫಲ ನೀಡಲು ಸಿದ್ಧವಾಗಿವೆ. ಇದು ಈ ಸಮಯದ ಅತಿದೊಡ್ಡ ಹೈಲೈಟ್ ಆಗಿದೆ. ಡಿಸೆಂಬರ್ 7ರಂದು ಮಂಗಳ ಧನುರಾಶಿಗೆ, ಅಂದರೆ ನಿಮ್ಮ 11ನೇ ಮನೆಗೆ ಪ್ರವೇಶಿಸಿದ್ದಾರೆ. ಡಿಸೆಂಬರ್ 16ನೇ ದಿನ ಗ್ರಹಗಳ ರಾಜ ಸೂರ್ಯ ಕೂಡ ಇದೇ 11ನೇ ಮನೆಗೆ ಬರುತ್ತಾರೆ. ಡಿಸೆಂಬರ್ 20ನೇ ದಿನ ಶುಕ್ರ ಕೂಡ ಇಲ್ಲಿಗೆ ತಲುಪುತ್ತಾರೆ ಮತ್ತು ಅಂತಿಮವಾಗಿ ಡಿಸೆಂಬರ್ 29ರಂದು ಬುಧ ಕೂಡ ಇದೇ ಮನೆಯಲ್ಲಿ ಸಂಚರಿಸುತ್ತಾರೆ. ಸ್ವಲ್ಪ ಯೋಚಿಸಿ, 11ನೇ ಮನೆ ಆಸೆಗಳ ಪೂರೈಕೆಯ ಸ್ಥಾನ. ಸೂರ್ಯ, ಮಂಗಳ, ಶುಕ್ರ ಮತ್ತು ಬುಧ ಇಲ್ಲಿ ಸೇರಿದಾಗ ಇದು ವಿಕ್ರಮ ಯೋಗ ಮತ್ತು ಕುಲದೀಪ ಯೋಗವನ್ನು ಸೃಷ್ಟಿಸುತ್ತದೆ. ಈ ಸಮಯವು ನಿಮ್ಮ ಜೀವನದಲ್ಲಿ ಒಂದು ಹೊಸ ಮಿಡಿತ ಅಥವಾ ಹೊಸ ಹುರುಪನ್ನು ತರುತ್ತದೆ. ಒಂದೆಡೆ 11ನೇ ಮನೆ ನಿಮಗೆ ಜಗತ್ತಿನಲ್ಲಿ ಖ್ಯಾತಿಯನ್ನು ನೀಡುತ್ತಿದ್ದರೆ, 7ನೇ ಮನೆಯಲ್ಲಿ ಕುಳಿತಿರುವ ಕೇತು ನಿಮಗೆ ವೈರಾಗ್ಯ ಅಥವಾ ನಿರ್ಲಿಪ್ತತೆ ಕಲಿಸುತ್ತಿದ್ದಾನೆ. ಇದು ಒಂದು ವಿರೋಧಾಭಾಸವಾಗಿದ್ದು ಇದನ್ನು ನೀವು ನಿಭಾಯಿಸಬೇಕಾಗಿದೆ. ಆದ್ದರಿಂದ ದೊಡ್ಡ ಚಿತ್ರಣ ಏನೆಂದರೆ, ಜಗತ್ತು ನಿಮ್ಮ ಕನೆಂದರೆ ಜಗತ್ತು ನಿಮ್ಮ ಕಾಲಡಿ ಇರುತ್ತದೆ, ಆದರೆ ಮನಸ್ಸನ್ನು ನಿಯಂತ್ರಿಸಲು ನೀವು ಶ್ರಮಿಸಬೇಕಾಗುತ್ತದೆ. ಈಗ ನಾವು ಜೀವನದ ವಿವಿಧ ಆಯಾಮಗಳ ಆಳವಾದ ವಿಶ್ಲೇಷಣೆ ಮಾಡೋಣ. ಮೊದಲಿಗೆ ವೃತ್ತಿ, ಉದ್ಯೋಗ ಮತ್ತು ವ್ಯವಹಾರದ ಬಗ್ಗೆ ಮಾತನಾಡೋಣ. ಒಂದೇ ಪದದಲ್ಲಿ ಹೇಳಬೇಕೆಂದರೆ ಈ ಸಮಯ ಅವಕಾಶ, ಅಂದರೆ ಅವಕಾಶಗಳ ಸಮಯ. ಉದ್ಯೋಗಸ್ಥರಿಗೆ ಡಿಸೆಂಬರ್ 15ರಿಂದ ಡಿಸೆಂಬರ್ 20ರವರೆಗಿನ ಸಮಯ ಬಹಳ ವಿಶೇಷವಾಗಿದೆ. ಯಾಕೆಂದರೆ ಈ ಸಮಯದಲ್ಲಿ ಬುಧ ಮತ್ತು ಶುಕ್ರ ನಿಮ್ಮ 10ನೇ ಮನೆಯಲ್ಲಿ, ಅಂದರೆ ಕರ್ಮ ಭಾವದಲ್ಲಿ ಸೇರಿ ಲಕ್ಷ್ಮೀ ನಾರಾಯಣ ಯೋಗವನ್ನು ರೂಪಿಸುತ್ತಿದ್ದಾರೆ. ನೀವು ಐಟಿ ಸೆಕ್ಟರ್, ಮೀಡಿಯಾ, ಬ್ಯಾಂಕಿಂಗ್ ಅಥವಾ ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಇದ್ದರೆ ಈ ಯೋಗವು ನಿಮ್ಮ ಕೌಶಲ್ಯಗಳಿಗೆ ಬಹಳಷ್ಟು ಮೆಚ್ಚುಗೆಯನ್ನು ತಂದುಕೊಡುತ್ತದೆ. ಬಡ್ತಿ ಅಥವಾ ಪ್ರಮೋಷನ್ಗಾಗಿ ಕಾಯುತ್ತಿದ್ದವರಿಗೆ ಡಿಸೆಂಬರ್ 16ರ ನಂತರದ ಸಮಯ ಗೇಮ್ ಚೇಂಜರ್ ಆಗಿದೆ. ಸೂರ್ಯ ಮತ್ತು ಮಂಗಳ 11ನೇ ಮನೆಯಲ್ಲಿ ಸೇರಿದಾಗ ಬಾಸ್ ಅಥವಾ ಹಿರಿಯ ಮ್ಯಾನೇಜ್ಮೆಂಟ್ ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ನಿಮಗೆ ಬೋನಸ್ ಅಥವಾ ಅರಿಯರ್ಸ್ ರೂಪದಲ್ಲಿ ನಿಂತು ಹೋದ ಹಣ ಸಿಗಬಹುದು. ನೀವು ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸುತ್ತಿದ್ದರೆ ಸೂರ್ಯ ಮತ್ತು ಮಂಗಳನ ಈ ಸಂಚಾರ ನಿಮಗೆ ದೊಡ್ಡ ಲಾಭವನ್ನು ನೀಡಬಲ್ಲದು. ವ್ಯಾಪಾರಿಗಳಿಗೆ ಈ ಸಮಯ ಲಾಟರಿ ಹೊಡೆದಂತಿದೆ. ಡಿಸೆಂಬರ್ 7ರಿಂದ ಮಂಗಳ 11ನೇ ಮನೆಗೆ ಬಂದಾಗಿನಿಂದ ನಿಮ್ಮ ವ್ಯಾಪಾರದಲ್ಲಿ ಒಂದು ಹೊಸ ವೇಗ ಬಂದಿದೆ ಎಂದು ದತ್ತಾಂಶ ಹೇಳುತ್ತದೆ. ಮಂಗಳ ಭೂಮಿಪುತ್ರ. ನೀವು ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ ಮೆಟೀರಿಯಲ್ ಅಥವಾ ಪ್ರಾಪರ್ಟಿ ಡೀಲಿಂಗ್ ಕೆಲಸ ಮಾಡುತ್ತಿದ್ದರೆ ಡಿಸೆಂಬರ್ 15ರಿಂದ 31ರ ನಡುವೆ ನೀವು ಯಾವುದಾದರೂ ದೊಡ್ಡ ಡೀಲ್ ಸೈನ್ ಮಾಡಬಹುದು. ಡಿಸೆಂಬರ್ 15ರಂದು ಶುಕ್ರ 11ನೇ ಮನೆಗೆ ಬಂದಾಗ ಫ್ಯಾಷನ್, ಕಾಸ್ಮೆಟಿಕ್ಸ್, ಆಭರಣ ಅಥವಾ ಆಮದು ರಫ್ತು ಕೆಲಸ ಮಾಡುವವರ ಮಾರಾಟದಲ್ಲಿ ಹಠಾತ್ ಏರಿಕೆ ಕಂಡುಬರುತ್ತದೆ.
ಇಲ್ಲಿ ದತ್ತಾಂಶದಲ್ಲಿ ಒಂದು ಸೂಕ್ಷ್ಮ ಸಲಹೆ ಅಡಗಿದೆ. ನಿಮ್ಮ 3ನೇ ಮನೆಯ ಅಧಿಪತಿ ಮಂಗಳ 11ನೇ ಮನೆಯಲ್ಲಿದ್ದಾರೆ. ಇದರರ್ಥ ನಿಮ್ಮ ಮುಂದೆ ಪಾಲುದಾರಿಕೆ ಮತ್ತು ಸ್ವತಂತ್ರ ಅಥವಾ ಫ್ರೀಲಾನ್ಸ್ ಕೆಲಸ ಮಾಡುವ ಆಯ್ಕೆ ಬಂದರೆ ಫ್ರೀಲಾನ್ಸ್ ಅನ್ನೇ ಆರಿಸಿ. ನಿಮ್ಮ ದಾರಿಯನ್ನು ನೀವೇ ಕಂಡುಕೊಳ್ಳಿ. ಯಾರ ಮೇಲೂ ಅವಲಂಬಿತರಾಗಬೇಡಿ. ಆದರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆಯೂ ಎಲ್ಲವೂ ಚೆನ್ನಾಗಿದೆ, ಆದರೆ ಡಿಸೆಂಬರ್ 29ನೇ ತಾರೀಖನ್ನು ಡೈರಿಯಲ್ಲಿ ಕೆಂಪು ಬಣ್ಣದಲ್ಲಿ ಗುರುತು ಹಾಕಿಕೊಳ್ಳಿ. ಈ ದಿನ ಬುಧ ನಿಮ್ಮ 8ನೇ ಮನೆಯ ಅಧಿಪತಿಯೂ ಆಗಿದ್ದು ರಾಶಿ ಪರಿವರ್ತನೆ ಮಾಡುತ್ತಾನೆ. ನಿಮ್ಮ ಜಾತಕ ದುರ್ಬಲವಾಗಿದ್ದರೆ ಅಥವಾ ಆಫೀಸಿನಲ್ಲಿ ಮೊದಲೇ ಒತ್ತಡವಿದ್ದರೆ ಈ ದಿನ ಉದ್ಯೋಗ ಭದ್ರತೆಯ ಮೇಲೆ ಅಪಾಯ ಬರಬಹುದು. ಅಥವಾ ಸಾಕು, ಇನ್ನು ಈ ಕೆಲಸ ಬಿಟ್ಟು ಬಿಡಬೇಕು ಎಂದು ನಿಮ್ಮ ಮನಸ್ಸು ಹೇಳಬಹುದು. ಸಲಹೆ ಏನೆಂದರೆ ಡಿಸೆಂಬರ್ 29, 32 ಮತ್ತು 31ರಂದು ಆಫೀಸಿನಲ್ಲಿ ಲೋ ಪ್ರೊಫೈಲ್ ಆಗಿರಿ. ಯಾವುದೇ ರಾಜೀನಾಮೆ ಪತ್ರವನ್ನು ಟೈಪ್ ಮಾಡಬೇಡಿ. ಇದು ಗ್ರಹಗಳ ಒಂದು ಕ್ಷಣಿಕ ಪ್ರಭಾವ, ಅದು ಕಳೆದು ಹೋಗುತ್ತದೆ. ಈಗ ಎಲ್ಲರ ಮನಸ್ಸಿನಲ್ಲಿರುವ ಆ ಪ್ರಶ್ನೆಗೆ ಬರೋಣ. ಹಣ ಯಾವಾಗ ಬರುತ್ತದೆ? ಕುಂಭರಾಶಿಯವರೇ, ಹಣದ ವಿಷಯದಲ್ಲಿ ನೀವು ತುಂಬಾ ಅದೃಷ್ಟಶಾಲಿಯಾಗಿರಲಿದ್ದೀರಿ. ನೋಡಿ, ಧನಕಾರಕ ಗುರು 5ನೇ ಮನೆಯಲ್ಲಿ ಕುಳಿತು ನೇರವಾಗಿ ನಿಮ್ಮ 11ನೇ ಮನೆ ಅಂದ್ರೆ ಆದಾಯದ ಮನೆಯನ್ನು ನೋಡುತ್ತಿದ್ದಾನೆ. ಮತ್ತು 11ನೇ ಮನೆಯಲ್ಲಿ ಈಗಾಗಲೇ ಗ್ರಹಗಳ ಸಮಾಗಮವಿದೆ. ಇದನ್ನು ಜ್ಯೋತಿಷ್ಯದಲ್ಲಿ ಧನವರ್ಷ ಯೋಗ ಎಂದು ಕರೆಯಬಹುದು. ಕೇವಲ ಸಂಬಳ ಅಥವಾ ಬಿಸ್ನೆಸ್ ಲಾಭ ಮಾತ್ರವಲ್ಲ, ಡಿಸೆಂಬರ್ 15ರ ನಂತರ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ. ಯಾವುದಾದರೂ ಹಳೆಯ ಹೂಡಿಕೆ ಹಠಾತ್ತನೆ ಮೆಚೂರ್ ಆಗಬಹುದು, ಅಥವಾ ಯಾವುದಾದರೂ ಪೂರ್ವಜರ ಆಸ್ತಿಯಿಂದ ಲಾಭ ಸಿಗಬಹುದು. ನೀವು ಹೂಡಿಕೆ ಮಾಡಲು ಬಯಸುತ್ತಿದ್ದರೆ ಮೆಟಲ್, ಮೈನಿಂಗ್, ಬ್ಯಾಂಕಿಂಗ್, ಫೈನಾನ್ಸ್ ಮತ್ತು ಫಾರ್ಮಸ್ಯೂಟಿಕಲ್ಸ್ ಕ್ಷೇತ್ರಗಳು ನಿಮಗೆ ಚಿನ್ನವನ್ನು ನೀಡಬಲ್ಲವು. ಹಳೆಯ ಯಂತ್ರೋಪಕರಣಗಳನ್ನು ಖರೀದಿಸಿ ಅಥವಾ ಹೊಸ ಯಂತ್ರೋಪಕರಣಗಳನ್ನು ಅಳವಡಿಸಿ ಉತ್ಪಾದನೆಯನ್ನು ಹೆಚ್ಚಿಸುವುದು ಬಹಳ ಲಾಭದಾಯಕವಾಗಿರುತ್ತದೆ. ಡಿಸೆಂಬರ್ 20ರ ನಂತರ ಚಿನ್ನದಲ್ಲಿ ಹೂಡಿಕೆ ಮಾಡುವುದು ಕೂಡ ಶುಭವಾಗಿರುತ್ತದೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ಶನಿದೇವರು ನಿಮ್ಮ ಧನಭಾವದ ಅಧಿಪತಿಯಾಗಿದ್ದು 12ನೇ ಮನೆಯ ಅಧಿಪತಿಯೂ ಆಗಿದ್ದಾರೆ. ದತ್ತಾಂಶ ಸ್ಪಷ್ಟವಾಗಿ ಹೇಳುತ್ತದೆ, ಎಸ್ಟಾಬ್ಲಿಷ್ ಅ ಬೇಸ್ ಆಫ್ ಲಿಕ್ವಿಡಿಟಿ. ಇದರರ್ಥ ಉತ್ಸಾಹದಲ್ಲಿ ನಿಮ್ಮ ಬಳಿ ಇರುವ ಎಲ್ಲಾ ನಗದು ಹಣವನ್ನು ಹೂಡಿಕೆ ಮಾಡಬೇಡಿ. ರಾಹು ಲಗ್ನದಲ್ಲಿದ್ದಾನೆ. ಅವನು ನಿಮ್ಮಿಂದ ತಪ್ಪು ರಿಸ್ಕ್ ತೆಗೆದುಕೊಳ್ಳುವಂತೆ ಒತ್ತಾಯಿಸಬಹುದು. ಯಾವಾಗಲೂ ನಿಮ್ಮ ಬಳಿ ಸ್ವಲ್ಪ ನಗದು ಹಣವನ್ನು ಉಳಿಸಿಟ್ಟುಕೊಳ್ಳಿ. ಇಲ್ಲದಿದ್ದರೆ ತಿಂಗಳ ಕೊನೆಯಲ್ಲಿ ತೊಂದರೆಯಾಗಬಹುದು. ಹಣ ಬಂದರೆ ಖರ್ಚೂ ಆಗುತ್ತದೆ. ನಿಮ್ಮ ಹಣ ಜೀವನ ಶೈಲಿಯ ಬದಲಾವಣೆಗಳ ಮೇಲೆ ಖರ್ಚಾಗುತ್ತದೆ. ನೀವು ಜಿಮ್ ಸೇರುತ್ತೀರಿ, ಡಯಟ್ ಪ್ಲಾನ್ ತೆಗೆದುಕೊಳ್ಳುತ್ತೀರಿ, ಇಳುತ್ತೀರಿ, ಅಥವಾ ಮನೆಯನ್ನು ಸುಂದರಗೊಳಿಸಲು ದುಬಾರಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸುತ್ತೀರಿ. ಇದು ಒಳ್ಳೆಯ ಖರ್ಚು, ಇದರಿಂದ ಭಯಪಡಬೇಡಿ. ಆದರೆ ಅನಗತ್ಯ ದುಂದುವೆಚ್ಚದಿಂದ ದೂರವಿರಿ. ಹಣ ಮತ್ತು ವೃತ್ತಿಜೀವನ ಸರಿಯಾಯಿತು, ಆದರೆ ಹೃದಯದ ವಿಷಯವೇನು? ಸಂಬಂಧಗಳ ಕಥೆ ಏನು? ಇಲ್ಲಿ ಕಥೆಯಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ನಿಮ್ಮ 7ನೇ ಮನೆಯಲ್ಲಿ ಕೇತು ಕುಳಿತಿದ್ದಾರೆ. ಕೇತು ವಿಷಯಗಳನ್ನು ಕತ್ತರಿಸುತ್ತಾನೆ, ಪ್ರತ್ಯೇಕಿಸುತ್ತಾನೆ. ನೀವು ಒಂದೇ ಸೂರಿನಡಿ ವಾಸಿಸುತ್ತಿದ್ದರೂ ನೀವು ಮತ್ತು ನಿಮ್ಮ ಸಂಗಾತಿ 2 ಬೇರೆ ಬೇರೆ ಪ್ರಪಂಚಗಳಲ್ಲಿ ಬದುಕುತ್ತಿದ್ದೀರಿ ಎಂದು ನಿಮಗೆ ಅನ್ನಿಸಬಹುದು. ಇದನ್ನು ಮಾನಸಿಕ ಪ್ರತ್ಯೇಕತೆ ಎನ್ನುತ್ತಾರೆ. ಮಾತುಕತೆ ನಡೆಯುತ್ತದೆ, ಆದರೆ ಅವು ಮುಕ್ತಾಯವಿಲ್ಲದ ವಾದಗಳು ಆಗಿರುತ್ತವೆ. ಅಂದರೆ ವಾದ ಪ್ರಾರಂಭವಾಗುತ್ತದೆ, ಗಂಟೆಗಟ್ಟಲೆ ನಡೆಯುತ್ತದೆ, ಆದರೆ ಅದಕ್ಕೆ ಯಾವುದೇ ಫಲಿತಾಂಶ ಸಿಗುವುದಿಲ್ಲ. ವಿಶೇಷವಾಗಿ ಡಿಸೆಂಬರ್ 16ರಿಂದ 20ರ ನಡುವೆ ಎಚ್ಚರಿಕೆ ವಹಿಸಿ. ಸೂರ್ಯ ಮತ್ತು ಶುಕ್ರ ಒಂದೇ ಕಡೆ ಸೇರಿದಾಗ ಅಹಂ ಮಧ್ಯೆ ಬರುತ್ತದೆ. ನೀವು ನಿಮ್ಮ ಮಾತೇ ನಡೆಯಬೇಕೆನ್ನುತ್ತೀರಿ, ಅವರು ತಮ್ಮದೇ ನಡೆಯಬೇಕೆನ್ನುತ್ತಾರೆ. ಇದಕ್ಕೆ ಪರಿಹಾರವೆಂದರೆ ನಿಮ್ಮ ಸಂಗಾತಿಯನ್ನು ಎದುರಾಳಿ ಎಂದು ಭಾವಿಸಬೇಡಿ, ತಂಡದ ಸದಸ್ಯ ಎಂದು ಭಾವಿಸಿ. ಅವರಿಗೆ ಸ್ವಲ್ಪ ಸ್ಪೇಸ್ ಕೊಡಿ. ದತ್ತಾಂಶದಲ್ಲಿ ಅಡಗಿರುವ ಒಂದು ಗಂಭೀರ ಎಚ್ಚರಿಕೆ ಏನೆಂದರೆ ಎನಿಮೀಸ್ ವಿದಿನ್ ದ ಕ್ಲಾನ್. ನಿಮ್ಮ ಶತ್ರುಗಳು ಹೊರಗಿನವರಲ್ಲ, ನಿಮ್ಮ ಸ್ವಂತ ಕುಟುಂಬ ಅಥವಾ ಸಂಬಂಧಿಕರಲ್ಲೇ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ಇರಬಹುದು. ಈ ಹಾವಿನಂತಿರುವವರು ನಿಮ್ಮ ಬೆನ್ನ ಹಿಂದೆ ಪಿತೂರಿ ಮಾಡಬಹುದು. ಆದ್ದರಿಂದ ನಿಮ್ಮ ಯಶಸ್ಸನ್ನು ಎಲ್ಲರಿಗೂ ಸಾರಬೇಡಿ. ನಿಮ್ಮ ಮುಂದಿನ ನಡೆಯನ್ನು ಗುಪ್ತವಾಗಿಡಿ. ಪ್ರೇಮಿಗಳಿಗೆ ಒಳ್ಳೆಯ ಸುದ್ದಿ ಇದೆ. ಡಿಸೆಂಬರ್ 15ರ ನಂತರ ಶುಕ್ರ 11ನೇ ಮನೆಗೆ ಹೋದಾಗ ನಿಮ್ಮ ಪ್ರೇಮ ಜೀವನದಲ್ಲಿ ವಸಂತ ಬರುತ್ತದೆ. ನೀವು ಒಂಟಿಯಾಗಿದ್ದರೆ 10ನೇ ತಾರೀಖಿನ ನಂತರ ಯಾವುದಾದರೂ ಹೊಸ ಸಂಬಂಧ ಪ್ರಾರಂಭವಾಗುವ ಪ್ರಬಲ ಸಾಧ್ಯತೆ ಇದೆ. ಮಾತುಕತೆ ನಿಂತು ಹೋಗಿದ್ದರೆ ಅದು ಕೂಡ ಈಗ ಬಗೆಹರಿಯಬಹುದು. ಆದರೆ ಡಿಸೆಂಬರ್ 29ರ ಸುಮಾರಿಗೆ ಬುಧ ರಾಶಿ ಬದಲಿಸಿದಾಗ ದುರ್ಬಲ ಸಂಬಂಧಗಳಲ್ಲಿ ಹಠಾತ್ ಬ್ರೇಕಪ್ ಆಗಬಹುದು. ಆ ದಿನ ನಿಮ್ಮ ಮಾತುಗಳ ಮೇಲೆ ಹಿಡಿತವಿರಲಿ. ಸಂತಾನ ಪ್ರಾಪ್ತಿಗಾಗಿ ಯೋಜಿಸುತ್ತಿರುವ ದಂಪತಿಗಳಿಗೆ ಇದು ಅತ್ಯುತ್ತಮ ಸಮಯ. ವಕ್ರಿ ಗುರು 5ನೇ ಮನೆಯಲ್ಲಿ ಕುಳಿತು ಸಂತಾನ ಭಾಗ್ಯದ ಪ್ರಬಲ ಯೋಗವನ್ನು ಉಂಟುಮಾಡುತ್ತಿದ್ದಾರೆ.
ಮುಂದೆ ಹೋಗುವ ಮೊದಲು ನಾನು ಒಂದು ಬಹಳ ಮುಖ್ಯವಾದ ವರ್ಗದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಮನೆಯ ಆಧಾರ ಸ್ತಂಭವಾಗಿರುವ ತಾಯಂದಿರು ಮತ್ತು ಸಹೋದರಿಯರು, ಅಂದರೆ ಗೃಹಿಣಿಯರು. ಸಾಮಾನ್ಯವಾಗಿ ರಾಶಿಫಲದಲ್ಲಿ ಇವರ ಚರ್ಚೆ ಬಿಟ್ಟು ಹೋಗುತ್ತದೆ. ಆದರೆ ಕುಂಭರಾಶಿಯ ಮಹಿಳೆಯರಿಗೆ ಈ 15 ದಿನಗಳು ಬಹಳ ವಿಶೇಷವಾಗಿವೆ. ನೋಡಿ, ನಿಮ್ಮ 11ನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳನಂತಹ ಶಕ್ತಿಶಾಲಿ ಗ್ರಹಗಳು ಕುಳಿತಿವೆ. ಈ ಸಮಯದಲ್ಲಿ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಎಂದು ದತ್ತಾಂಶ ಸ್ಪಷ್ಟವಾಗಿ ಹೇಳುತ್ತದೆ. ಕಳೆದ ಕೆಲವು ಸಮಯದಿಂದ ಮನೆಯಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸುತ್ತಿದ್ದರೆ, ಡಿಸೆಂಬರ್ 15ರ ನಂತರ ವಾತಾವರಣ ಬದಲಾಗುತ್ತದೆ. ನೀವು ಮನೆಯಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುವಿರಿ. ಯಾವುದೇ ದೊಡ್ಡ ನಿರ್ಧಾರ, ಅದು ಮನೆಯ ನವೀಕರಣವಾಗಿರಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸವಾಗಿರಲಿ, ನಿಮ್ಮ ಸಲಹೆ ಇಲ್ಲದೆ ತೆಗೆದುಕೊಳ್ಳಲಾಗುವುದಿಲ್ಲ. ನೀವು ಸಶಕ್ತರಾಗಿದ್ದೀರಿ ಎಂದು ನಿಮಗೆ ಅನ್ನಿಸುತ್ತದೆ. ಒಬ್ಬ ಗೃಹಿಣಿಗೆ ಮನೆಯ ಬಜೆಟ್ ನಡೆಸುವುದು ಫೈನಾನ್ಸ್ ಮಿನಿಸ್ಟರ್ಗಿಂತ ಕಡಿಮೆ ಜವಾಬ್ದಾರಿಯಲ್ಲ. ಡಿಸೆಂಬರ್ 15ರಿಂದ 31ರ ನಡುವೆ ವಕ್ರಿ ಗುರುವಿನ ದೃಷ್ಟಿಯಿಂದಾಗಿ ನೀವು ಮನೆಯ ಖರ್ಚುಗಳನ್ನು ಬಹಳ ಕುಶಲತೆಯಿಂದ ನಿಭಾಯಿಸುವಿರಿ. ನಿಮ್ಮ ಉಳಿತಾಯ ಮಾಡುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಎಂದು ದತ್ತಾಂಶ ಹೇಳುತ್ತದೆ. ನೀವು ಎಲ್ಲಿಂದಲಾದರೂ ಹಣವನ್ನು ಉಳಿಸಿ ನಿಮ್ಮ ರಹಸ್ಯ ಉಳಿತಾಯವನ್ನು ಹೆಚ್ಚಿಸಿಕೊಳ್ಳುವಿರಿ. ಅದು ಭವಿಷ್ಯದಲ್ಲಿ ಕುಟುಂಬಕ್ಕೆ ಉಪಯೋಗವಾಗುತ್ತದೆ. ಆದರೆ ಇಲ್ಲಿ ಒಂದು ಸಣ್ಣ ಎಚ್ಚರಿಕೆಯೂ ಇದೆ. ಡಿಸೆಂಬರ್ 16ರಿಂದ 20ರ ನಡುವೆ ಸೂರ್ಯ ಮತ್ತು ಶುಕ್ರ ಒಂದಾಗಿದ್ದಾಗ ಅತ್ತೆ ಕಡೆಯವರು ಅಥವಾ ನಾದಿನಿ ಜೇಠಾನಿಯರ ಜೊತೆ ಮಾತಿನ ಚಕಮಕಿ ನಡೆಯಬಹುದು. ಬಹುಶಃ ಅವರ ಯಾವುದೋ ಮಾತು ನಿಮಗೆ ನೋವುಂಟು ಮಾಡಬಹುದು. ಸಲಹೆ ಏನಂದ್ರೆ, ಈ ಸಮಯದಲ್ಲಿ ಮೌನವೇ ನಿಮ್ಮ ದೊಡ್ಡ ಅಸ್ತ್ರ. ಆ 4-5 ದಿನಗಳ ಸಮಯವನ್ನ ಶಾಂತಿಯಿಂದ ಕಳೆಯಿರಿ. ವಿಷಯವನ್ನ ದೊಡ್ಡದು ಮಾಡಬೇಡಿ. ಮನೆಗೆ ಯಾರಾದರೂ ಅತಿಥಿಗಳು ಬರುವ ಅಥವಾ ಯಾವುದಾದರೂ ಮಂಗಳಕರ ಕಾರ್ಯಕ್ರಮದ ಸಾಧ್ಯತೆ ಇರುವುದರಿಂದ ನಿಮ್ಮ ಮೇಲೆ ಕೆಲಸದ ಹೊರೆ ತುಂಬಾ ಇರುತ್ತದೆ. ಅತಿಥಿ ಸತ್ಕಾರದಲ್ಲಿ ನೀವು ಎಷ್ಟು ಬ್ಯುಸಿಯಾಗುತ್ತೀರಿ ಅಂದರೆ ನಿಮ್ಮನ್ನೇ ಮರೆತು ಬಿಡಬಹುದು. ಸ್ಯಾಡೆ ಸಾತಿಯ ಪ್ರಭಾವ ಕಾಲುಗಳ ಮೇಲಿದೆ. ಆದ್ದರಿಂದ ಹೆಚ್ಚು ಹೊತ್ತು ನಿಂತುಕೊಳ್ಳುವುದರಿಂದ ಕಾಲುಗಳಲ್ಲಿ ಊತ ಅಥವಾ ಸೊಂಟ ನೋವು ಕಾಣಿಸಿಕೊಳ್ಳಬಹುದು. ಕೆಲಸದ ಮಧ್ಯೆ ವಿಶ್ರಾಂತಿ ಖಂಡಿತ ತೆಗೆದುಕೊಳ್ಳಿ. ಒಟ್ಟಾರೆಯಾಗಿ ಈ ಸಮಯವು ನಿಮಗೆ ಕುಟುಂಬದ ರಾಣಿಯಂತೆ ಅನುಭವ ನೀಡುತ್ತದೆ. ಕೇವಲ ನಿಮ್ಮ ಆರೋಗ್ಯ ಮತ್ತು ಮಾತಿನ ಬಗ್ಗೆ ಸ್ವಲ್ಪ ಗಮನವಿರಲಿ. ಈಗ ಅತ್ಯಂತ ಮುಖ್ಯವಾದ ಸಂಪತ್ತಿನ ಬಗ್ಗೆ ಮಾತನಾಡೋಣ. ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ. ಲಗ್ನದಲ್ಲಿ ರಾಹು ಮತ್ತು 6ನೇ ಮನೆಯ ಮೇಲೆ ಗ್ರಹಗಳ ದೃಷ್ಟಿಯಿಂದಾಗಿ ಕೆಲವು ನಿರ್ದಿಷ್ಟ ಸಮಸ್ಯೆಗಳು ಎದುರಾಗಬಹುದು. ತಲೆಗೆ ಪೆಟ್ಟು ಬೀಳುವುದ ಸಾಧ್ಯತೆ ಇದೆ ಎಂದು ದತ್ತಾಂಶದಲ್ಲಿ ಸ್ಪಷ್ಟ ಎಚ್ಚರಿಕೆ ಇದೆ. ನೀವು ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದರೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ. ಅವಸರದಲ್ಲಿ ಬಿದ್ದು ಗಾಯ ಮಾಡಿಕೊಳ್ಳಬೇಡಿ. ಡಿಸೆಂಬರ್ 15ರಿಂದ 20ರ ನಡುವೆ ಸೂರ್ಯ ಮತ್ತು ಮಂಗಳನ ಪ್ರಭಾವ ಹೆಚ್ಚಾದಾಗ ದೇಹದಲ್ಲಿ ಉಷ್ಣತೆ ಅಂದರೆ ಪಿತ್ತ ಹೆಚ್ಚಾಗುತ್ತೆ. ಆಸಿಡಿಟಿ, ಗ್ಯಾಸ್ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆ ಕಾಡಬಹುದು. ಮಸಾಲೆಯುಕ್ತ ಆಹಾರವನ್ನು ಕಡಿಮೆ ಮಾಡಿ. ತಿಂಗಳ ಕೊನೆಯಲ್ಲಿ ಅಂದರೆ 20ನೇ ತಾರೀಖಿನ ನಂತರ ಕುಂಭರಾಶಿಯವರಿಗೆ ಕಾಲು ನೋವು ಮತ್ತು ಕಣ್ಣುಗಳಲ್ಲಿ ಉರಿ ಕಾಣಿಸಿಕೊಳ್ಳಬಹುದು. ದೈಹಿಕಕ್ಕಿಂತ ಮಾನಸಿಕ ಸವಾಲು ದೊಡ್ಡದಾಗಿದೆ. ರಾಹು ನಿಮ್ಮನ್ನು ಕೋಪಿಷ್ಠರನ್ನಾಗಿ ಮಾಡುತ್ತಿದ್ದಾನೆ. ಸಣ್ಣ ಪುಟ್ಟ ವಿಷಯಗಳಿಗೂ ಸಿಡುಕುತನ ಬರುತ್ತದೆ. ಆಂಗರ್ ಇಸ್ ದ ಪ್ರೈಮರಿ ಕಾಸ್ ಆಫ್ ಲಾಸ್ ಎಂದು ದತ್ತಾಂಶ ಹೇಳುತ್ತದೆ. ಅಂದರೆ ಈ ತಿಂಗಳು ನಿಮಗೆ ನಷ್ಟವಾದರೆ ಅದು ಕೇವಲ ನಿಮ್ಮ ಕೋಪದಿಂದಲೇ ಆಗುತ್ತದೆ. ಜೊತೆಗೆ ವಕ್ರಿ ಗುರುವಿನ ಕಾರಣದಿಂದಾಗಿ ಅತಿಯಾದ ಆಲೋಚನೆ ಬಹಳ ಹೆಚ್ಚಿರುತ್ತದೆ. ರಾತ್ರಿ ನಿದ್ರೆ ಬಾರದಿರುವುದು ಅಥವಾ ಮನಸ್ಸು ಶಾಂತವಾಗದಿರುವುದು ಸಾಮಾನ್ಯವಾಗಿರುತ್ತದೆ. ಈಗ ನಿಮ್ಮ ಡೈರಿಯನ್ನು ತೆಗೆದುಕೊಳ್ಳಿ. ನಾನು ನಿಮಗೆ ಡಿಸೆಂಬರ್ 15ರಿಂದ 31ರವರೆಗಿನ ದಿನನಿತ್ಯದ ಸ್ಥಿತಿಯನ್ನು ಹೇಳಲಿದ್ದೇನೆ. ಈ ರೋಡ್ ಮ್ಯಾಪ್ ನಿಮಗೆ ಯಾವಾಗ ವೇಗ ಹೆಚ್ಚಿಸಬೇಕು ಮತ್ತು ಯಾವಾಗ ಬ್ರೇಕ್ ಹಾಕಬೇಕು ಎಂಬುದನ್ನು ತಿಳಿಸುತ್ತದೆ. ಡಿಸೆಂಬರ್ 15 ಇದೊಂದು ಸುವರ್ಣ ದಿನ. ಅದೃಷ್ಟ ಸಂಪೂರ್ಣವಾಗಿ ಜೊತೆಗಿರುತ್ತದೆ. ನಿಂತು ಹೋದ ಕೆಲಸಗಳನ್ನು ಪೂರೈಸಲು ಶಕ್ತಿ ಹಾಕಿ. ಡಿಸೆಂಬರ್ 16ರಿಂದ 21 ಈ 6 ದಿನಗಳು ವ್ಯಾಪಾರ ಮತ್ತು ವೃತ್ತಿಜೀವನಕ್ಕೆ ಅತ್ಯುತ್ತಮ ದಿನಗಳು, ಬೆಸ್ಟ್ ಡೇಸ್. ಲಕ್ಷ್ಮೀನಾರಾಯಣ ಯೋಗ ಮತ್ತು ವಿಕ್ರಮ ಯೋಗ ತಮ್ಮ ಸಂಪೂರ್ಣ ಪ್ರಭಾವವನ್ನು ತೋರಿಸುತ್ತವೆ. ದೊಡ್ಡ ಡೀಲ್ಗಳು, ಇಂಟರ್ವ್ಯೂ ಮತ್ತು ಹೂಡಿಕೆಗಾಗಿ ಈ ದಿನಾಂಕಗಳನ್ನು ಆರಿಸಿ. ಈಗ ಗಮನವಿಟ್ಟು ಕೇಳಿ. ಡಿಸೆಂಬರ್ 22, 23 ಮತ್ತು 24 ಇವು ರೆಡ್ ಫ್ಲಾಗ್ ದಿನಾಂಕಗಳು. ಎಚ್ಚರ, ಈ 3 ದಿನಗಳಲ್ಲಿ ಚಂದ್ರ ಅಷ್ಟಮ ಅಥವಾ ಯಾವುದೋ ಅಶುಭ ಯೋಗ ಉಂಟಾಗುತ್ತಿದ್ದು ಇದು ಆರ್ಥಿಕ ಅಪಾಯವನ್ನ ಸೂಚಿಸುತ್ತದೆ. ದತ್ತಾಂಶ ಸ್ಪಷ್ಟವಾಗಿ ಹೇಳುತ್ತದೆ, ಡು ನಾಟ್ ಇನ್ವೆಸ್ಟ್. ಈ 3 ದಿನಗಳಲ್ಲಿ ಹಣ ಹೂಡಿಕೆ ಮಾಡಬೇಡಿ, ಯಾರಿಗೂ ಸಾಲ ಕೊಡಬೇಡಿ ಮತ್ತು ಯಾವುದೇ ರಿಸ್ಕ್ ಇರುವ ಕೆಲಸ ಮಾಡಬೇಡಿ. ಮಾನಸಿಕ ಚಿಂತೆ ಉತ್ತುಂಗದಲ್ಲಿರುತ್ತದೆ.
ಡಿಸೆಂಬರ್ 25ರಿಂದ 30ರವರೆಗೆ ಪರಿಸ್ಥಿತಿ ಮತ್ತೆ ಸುಧಾರಿಸುತ್ತದೆ. ಕುಟುಂಬದಲ್ಲಿ ಸಂತೋಷ, ಗೌರವ ಮತ್ತು ಒಡಹುಟ್ಟಿದವರ ಸಹಕಾರ ಸಿಗುತ್ತದೆ. ಆದರೆ ಡಿಸೆಂಬರ್ 31 ವರ್ಷದ ಕೊನೆಯ ದಿನ ಸ್ವಲ್ಪ ಆತಂಕಕಾರಿಯಾಗಿರಬಹುದು. ಪಾರ್ಟಿ ಮಾಡಿ, ಆದರೆ ಮಿತಿಮೀರಬೇಡಿ ಮತ್ತು ವಾದ ಮಾಡಬೇಡಿ. ಸಮಸ್ಯೆ ಇದ್ದರೆ ಪರಿಹಾರವೂ ಇದೆ. ನಮ್ಮ ಋಷಿಗಳು ಗ್ರಹಗಳ ಶಾಂತಿಗಾಗಿ ಬಹಳ ನಿಖರವಾದ ಪರಿಹಾರಗಳನ್ನು ಸೂಚಿಸಿದ್ದಾರೆ. ನೀವು ಸಾಡೆ ಸಾತಿಯ ಅಂತಿಮ ಹಂತದಲ್ಲಿರುವುದರಿಂದ ಈ ಪರಿಹಾರಗಳನ್ನು ನೀವು 100% ಮಾಡಲೇಬೇಕು. 1. ನಿಮಗೆ ತುಂಬಾ ಕೋಪ ಬರುತ್ತಿದ್ದರೆ ಅಥವಾ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟವಾಗಿದ್ದರೆ ಭಗವಾನ್ ಶಿವನ ಶರಣು ಹೋಗಿ. ಡಿಸೆಂಬರ್ 22 ಮತ್ತು 23ರಂದು ಸಮಯ ಕೆಟ್ಟದಾಗಿದ್ದಾಗ ವಿಶೇಷವಾಗಿ ಶಿವಲಿಂಗಕ್ಕೆ ಹಾಲು ಮತ್ತು ಸಕ್ಕರೆಯನ್ನು ಅರ್ಪಿಸಿ. ಶಿವನ ರುದ್ರಮಂತ್ರ ಓಂ ನಮೋ ಭಗವತೆ ರುದ್ರಾಯ ಅನ್ನು ಜಪಿಸಿ. 2. ಮಂಗಳ ಮತ್ತು ಆಕ್ರೋಶದ ಶಮನಕ್ಕಾಗಿ ಹನುಮಂತನನ್ನು ಪೂಜಿಸಿ. ಪ್ರತಿ ಮಂಗಳವಾರ ಹನುಮಂತನಿಗೆ ಸಕ್ಕರೆ ಮಿಠಾಯಿ ಅಥವಾ ಕಡಲೆ ಹಿಟ್ಟಿನ ಲಾಡು ನೈವೇದ್ಯ ಮಾಡಿ. ಸಂಜೆ ಮಲ್ಲಿಗೆ ಎಣ್ಣೆಯ ದೀಪ ಹಚ್ಚಿ ಹನುಮಾನ್ ಬಾಹುಕದ ಪಠಣೆ ಮಾಡಿ. ಇದು ನಿಮ್ಮನ್ನು ಅಪಘಾತಗಳು ಮತ್ತು ಶತ್ರುಗಳಿಂದ ರಕ್ಷಿಸುತ್ತದೆ. 3. ಸಾಡೆ ಸಾತಿ ಮತ್ತು ಶನಿ ದೇವರಿಗಾಗಿ ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ 4 ಮುಖದ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ. ಅಲ್ಲಿಯೇ ಕುಳಿತು ಶನಿ ಚಾಲೀಸ ಅಥವಾ ದಶರಥಕೃತ ಶನಿ ಸ್ತೋತ್ರವನ್ನು ಪಠಿಸಿ. ದೃಷ್ಟಿಹೀನರಿಗೆ, ಅಂಗವಿಕಲರಿಗೆ ಅಥವಾ ವೃದ್ಧರಿಗೆ ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಒಂದು ವಿಶೇಷ ಸಲಹೆ: ಈ ಸಮಯದಲ್ಲಿ ಕಪ್ಪು ಬಟ್ಟೆ ಧರಿಸುವುದನ್ನು ತಪ್ಪಿಸಿ. ಹೊಳಪಿನ ಅಥವಾ ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಇದರಿಂದ ರಾಹುವಿನ ನಕಾರಾತ್ಮಕತೆ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಇದಾಗಿತ್ತು ಕುಂಭರಾಶಿಯ ಡಿಸೆಂಬರ್ 15ರಿಂದ ಡಿಸೆಂಬರ್ 31, 2025ರವರೆಗಿನ ವಿಸ್ತೃತ ರಾಶಿಫಲ. ಇದರ ಸಾರಾಂಶವೇನೆಂದರೆ, ಈ ಸಮಯವು ಬೃಹತ್ ಲಾಭಗಳ ಸಮಯವಾಗಿದೆ. ಗ್ರಹಗಳು ನಿಮಗೆ ನೀವು ಅರ್ಹವಾದುದೆಲ್ಲವನ್ನೂ ನೀಡಲು ಬಂದಿವೆ. ಒಂದೇ ಷರತ್ತು ಏನೆಂದರೆ, ನೀವು ನಿಮ್ಮ ಕೋಪ ಮತ್ತು ನಾಲಿಗೆಯ ಮೇಲೆ ಹಿಡಿತ ಸಾಧಿಸಬೇಕು. ಡಿಸೆಂಬರ್ 22ರಿಂದ 24ರ ನಡುವೆ ಯಾವುದೇ ತಪ್ಪು ಮಾಡಬೇಡಿ. ಉಳಿದ ಸಂಪೂರ್ಣ ಸಮಯ ನಿಮ್ಮದೇ. ನೆನಪಿಡಿ, ಸಾಡೆ ಸಾತಿ ಕೇವಲ ಕಷ್ಟವನ್ನು ನೀಡುವುದಿಲ್ಲ, ಅದು ನಿಮ್ಮನ್ನು ಸುಟ್ಟು ಪರಿಶುದ್ಧವಾದ ಚಿನ್ನವನ್ನಾಗಿ ಮಾಡುತ್ತದೆ. ಮತ್ತು ಈಗ ನೀವು ಕುಂದನದಂತೆ ಹೊಳೆಯಲು ಸಿದ್ಧರಿದ್ದೀರಿ. ಈ ವಿಡಿಯೋ ನಿಮಗೆ ಸರಿಯಾದ ದಿಕ್ಕನ್ನು ತೋರಿಸಿದೆ ಎಂದು ನಾನು ಭಾವಿಸುತ್ತೇನೆ. ಈ ಪ್ರಯತ್ನ, ಈ ವಿಸ್ತಾರವಾಗಿ ವಿವರಿಸಿದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ. ಇದು ನಮಗೆ ಪ್ರೇರಣೆ ನೀಡುತ್ತದೆ. ಈ ಮಾರ್ಗದರ್ಶನದ ಅಗತ್ಯವಿರುವ ನಿಮ್ಮ ಕುಂಭರಾಶಿಯ ಮಿತ್ರರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮತ್ತು ಹೌದು, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇದರಿಂದ 2026ರ ರಾಶಿಫಲವನ್ನು ನೀವು ತಪ್ಪಿಸಿಕೊಳ್ಳುವುದಿಲ್ಲ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟದೇವರ ಹೆಸರು ಅಥವಾ ಜೈ ಶನಿದೇವ್ ಎಂದು ತಪ್ಪದೆ ಬರೆಯಿರಿ. ನಾನು ನಿಮ್ಮ ಕಮೆಂಟ್ಗಳನ್ನು ಓದುತ್ತೇನೆ ಮತ್ತು ನಿಮ್ಮೊಂದಿಗೆ ಸಂಪರ್ಕದಲ್ಲಿರಲು ಪ್ರಯತ್ನಿಸುತ್ತೇನೆ. ಖುಷಿಯಾಗಿರಿ, ಎಚ್ಚರದಿಂದಿರಿ ಮತ್ತು ಸಕಾರಾತ್ಮಕವಾಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಹರ ಹರ ಮಹಾದೇವ್.